ಗೈಸ್, ಇದು ಸ್ವಿಂಗ್ಗೆ ಒಂದು ನ್ಯೂ ಲುಕ್ ಕೊಡೋಣ ಅಂತ ಹೇಳ್ಬಿಟ್ಟು ಸೊ ಇದನ್ನು ಪೇಂಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಆಯಿಲ್ ಪೇಂಟ್ ತೊಗೊಂಡಿದ್ದೀನಿ, ಏಷ್ಯನ್ ಪೇಂಟ್ಸ್ದು. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ಫಸ್ಟ್ ಇದೆರಡು ತೆಗೆದ್ಬಿಟ್ಟು ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ಎಂಜಲ್ ಗ್ಲಾಸ್ ಗೈಸ್. ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ದಾರೆ ಅನ್ಕೊಳ್ತೀನಿ. ಸೊ ನಾನು ಈಗ ತೋರಿಸಿದ್ನಲ್ಲ ಸ್ವಿಂಗು, ಇದನ್ನು ಆಯಿಲ್ ಪೇಂಟ್ ಮಾಡ್ತಾ ಇದ್ದೀನಿ. ಇದು ಆಲ್ರೆಡಿ ತೊಗೊಂಡು ತುಂಬ ವರ್ಷ ಆಯಿತು. ಸೊ ಇದಕ್ಕೆ ಒಂದು ನ್ಯೂ ಲುಕ್ ಕೊಡೋಣ ಅಂತ ಹೇಳ್ಬಿಟ್ಟು, ಈ ಓಲ್ಡ್ ಲುಕ್ಕಲ್ಲಿ ಸ್ವಲ್ಪ ಬೋರ್ ಆಗಿದೆ. ಸೊ ಹಾಗಾಗಿ ಇದಕ್ಕೆ ಆಯಿಲ್ ಪೇಂಟ್ ಅಪ್ಲೈ ಮಾಡ್ತಾ ಇದ್ದೀನಿ ಗೈಸ್. ಸೊ ಫುಲ್ ಎಲ್ಲ ಫಿನಿಶ್ ಆದಮೇಲೆ ಇದ್ರ ಲುಕ್ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ವಾಚ್ ಮಾಡ್ತಾ ಹೋಗಿ ಗೈಸ್. ಈಗ ಬಿಸಿಲಿರೋದ್ರಿಂದ ಬೇಗ ಚೆನ್ನಾಗಿ ಡ್ರೈ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಆಯಿಲ್ ಪೇಂಟ್ನೇ ಅಪ್ಲೈ ಮಾಡ್ತಾ ಇದ್ದೀನಿ. ಇದಕ್ಕೆ ಚಾನಲ್ ನಾನು ಮಾಡ್ತಾ ಇದ್ದೀನಿ, ನಾನು ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದಾರೆ ಮುಖನ. ಅದಕ್ಕೆ ಅವ್ರಿಗೂ ಸ್ವಲ್ಪ ಕೊಡ್ತೀನಿ ಗೈಸ್ ಮಾಡೋದಕ್ಕೆ. ಹಂಗೇನಿಲ್ಲ ಗೈಸ್, ಸುಮ್ಮನೆ ಎಲ್ಲದಕ್ಕೂ ನನ್ನ ಮೇಲೆ ಹೇಳ್ತಾರೆ ನೋಡಿ ಗೈಸ್. ಓ ಜಾನ್ವರ್ ಮಾತಾಡ್ತಾ ಇದ್ದಾರೆ ಗೈಸ್. ಹಂಗೇನಿಲ್ಲ ಅಂತ ಗೈಸ್, ನಾನೇನು ಮಾಡ್ಬಿಡ್ತೀನಿ ಬಿಡಿ ಗೈಸ್. ಓಕೆ ಮಾಡಿ ಗೈಸ್. ಅವ್ರಿಗೂ ಬೋರ್ ಆಗುತ್ತಲ್ಲ ಗೈಸ್, ಸಮ್ಮರ್ ಇರೋದ್ರಿಂದ ಎಲ್ಲೂ ಬಿಸಿಲು ಹೊರಗಡೆ ಹೋಗೋಕ್ಕಾಗಲ್ಲ, ಏನಿಲ್ಲ. ಸೊ ಸ್ಕೂಲ್ ಹೋಗ್ತಾ ಇರ್ತಾರೆ ಡೈಲಿ. ಸೊ ಸಮ್ಮರಲ್ಲಿ ಅವರು ಸ್ವಲ್ಪ ಬೋರ್ ಆಗುತ್ತಲ್ಲ. ಸೊ ಅವ್ರಿಗೂ ಸ್ವಲ್ಪ ಏನಾದರೂ ಈ ಥರ ಆ್ಯಕ್ಟಿವಿಟೀಸ್ ಕೊಟ್ಟರೆ ಮಾಡೋದಕ್ಕೆ ಅವರು ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ. ಸೊ ಅವ್ರಿಗೂ ಕೊಡ್ತೀನಿ ಗೈಸ್ ಮಾಡೋದಕ್ಕೆ. ಸ್ವಲ್ಪ ಹೊತ್ತು ನಾನು ಮಾಡ್ತೀನಿ, ಸ್ವಲ್ಪ ಹೊತ್ತು ಜಾನ್ವರಿ ಕೊಡ್ತೀನಿ. ಆ್ಯಕ್ಚುಲಿ ಸ್ವಿಂಗ್ ಮೇಕ್ ಓವರ್ ಅಂತ ಹೇಳ್ಬೋದು ಗೈಸ್ ಇದು. ಸೊ ಇದಕ್ಕೊಂದು ಹೊಸ ಲುಕ್ ಕೊಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ನಾನು ಹೇಗೆ ಬರುತ್ತೆ ಅಂತ ಕಂಪ್ಲೀಟ್ ಆದಮೇಲೆ ಇದು ಲುಕ್ ಗೊತ್ತಾಗುತ್ತೆ, ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ. ಈಗ ಸದ್ಯ ಸಿಂಗಲ್ ಕೋಟ ಹೊಡಿತಾ ಇದ್ದೀನಿ ಗೈಸ್. ನೋಡೋಣ ಡಬಲ್ ಕೋಟ ಅಂದರೆ ಇದು ಒಡ್ದ ಮೇಲೆ ಗೊತ್ತಾಗುತ್ತೆ, ಒಣಗಿದ ಮೇಲೆ ಸ್ವಲ್ಪ ಒಣಗಿದ ಮೇಲೆ ನೋಡ್ಬಿಟ್ಟು ಇನ್ನು ಮತ್ತೆ ಇನ್ನೊಂದು ಕೋಟ ಹೊಡಿಬೇಕಂದ್ರೆ ಹೊಡ್ತೀನಿ. ಸೊ ಸದ್ಯಕ್ಕೆ ಇವಾಗ ಸಿಂಗಲ್ ಕೋಟ ಮುಗಿಸ್ತಾ ಇದ್ದೀನಿ. ಸೊ ಇಲ್ಲಿ ಗ್ಯಾಪೆಲ್ಲ ಇದೆಯಲ್ಲ ಗೈಸ್, ಸೊ ಇದು ಕೂಡ ಫಿಲ್ ಮಾಡ್ಕೊಬೇಕು, ಅಂದರೆ ಇದು ಚೆನ್ನಾಗಿ ಕಾಣಿಸಲ್ಲ. ಇಷ್ಟು ಕಂಪ್ಲೀಟ್ ಆಗಿದೆ ಗೈಸ್, ಒಂದು ಕೋಟು. ಸೊ ಇದು ಹಾರ್ಕೊಂಡ್ಮೇಲೆ ನೆಕ್ಸ್ಟ್ ಡಬಲ್ ಕೋಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಇದು ಉಳ್ಕಿದ ಸೈಡಲ್ಲಿ ಏನಿದೆಯಲ್ಲ ಸೊ ಅದನ್ನು ಕಂಪ್ಲೀಟ್ ಮಾಡಿಬಿಟ್ಟು ಫುಲ್ ಸ್ವಲ್ಪ ಒಣಗಕ್ಕೆ ಬಿಡ್ತೀನಿ. ನೋಡೋಣ, ಆಯಿಲ್ ಪೇಂಟ್ ಅಲ್ವಾ, ಸ್ವಲ್ಪ ಟೈಮ್ ತೊಗೊಳುತ್ತೆ ಡ್ರೈ ಆಗೋದಕ್ಕೆ. ಸೊ ಡ್ರೈ ಆದಮೇಲೆ ನೆಕ್ಸ್ಟು ಡಬಲ್ ಕೋಟ್ ಸ್ಟಾರ್ಟ್ ಮಾಡಬೇಕು. ಫುಲ್ ಸರ್ಕಸ್ ಮಾಡ್ತಾ ಇದ್ದೀನಿ ಗೈಸ್, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಪೇಂಟ್ ಮಾಡೋದಕ್ಕೆ. ಸೊ ಪೇಂಟ್ ಆದಮೇಲೆ ಲುಕ್ ನನಗೇನೋ ಚೆನ್ನಾಗಿ ಅನಿಸ್ತಾ ಇದೆ ಗೈಸ್. ನೀವು ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಗೈಸ್.
ಪೇಂಟ್ ಮಾಡೋದು ಕಷ್ಟ ಇದೆ ಗೈಸ್. ಸೊ ಪೇಂಟ್ ಇದು ಒಂದು ಡಬ್ಬಿನೂ ಆಗಲ್ಲ ಅನಿಸುತ್ತೆ ಗೈಸ್, ಯಾಕಂದರೆ ಇದು ಡಬಲ್ ಕೋಟ್ ಹೊಡಿಬೇಕಂದ್ರೆ ಇನ್ನೊಂದು ಬೇಕಾಗುತ್ತೆ. ಸೊ ಫಸ್ಟ್ ಇದು ನೋಡೋಣ, ಕಂಪ್ಲೀಟ್ ಮಾಡಿದ್ಮೇಲೆ ಇದು ಖಾಲಿ ಆದಮೇಲೆ ಇನ್ನೊಂದು ತರಿಸ್ಬಿಟ್ಟು ಹೊಡಿಬೇಕು. ಅದನ್ನೇ ನೋಡ್ತಾ ಇದ್ದೀನಿ. ಆಗಲ್ಲ ಅನಿಸುತ್ತೆ ಗೈಸ್, ಆಲ್ರೆಡಿ ಇಷ್ಟೊಂದು ಖಾಲಿಯಾಗಿದೆ ನೋಡಿ. ಇನ್ನೂ ಒಂದು ಕೋಟ್ ಕೂಡ ಆಗಿಲ್ಲ, ಇನ್ನೂ ಬ್ಯಾಕ್ ಸೈಡ್ ಇದೆ, ಇನ್ನೂ ಸೈಡಲ್ಲಿದೆ. ಸೊ ಹಂಗಾಗಿ ಇನ್ನೊಂದು ಬೇಕಾಗುತ್ತೆ ಗೈಸ್ ಇದಕ್ಕೆ. ಗೈಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲಿಗೆ, ನೋಡಿ ಒಳ್ಳೊಳ್ಳೆ ಕಂಟೆಂಟ್ನೇ ಕೊಡ್ತಾ ಇದ್ದೀನಿ. ನೀವು ಆಲ್ಮೋಸ್ಟ್ ನಾನು ಫಸ್ಟ್ ವಿಡಿಯೋದಿಂದ ನೋಡಿದ್ರೇ ಇಲ್ಲಿನ ತನಕ ವಿಡಿಯೋದಲ್ಲಿ ಯಾವುದೂ ರಿಪೀಟೆಡ್ ಇಲ್ಲ. ಸೊ ನ್ಯೂ ಕಂಟೆಂಟೇ ನಾನು ಡೈಲಿ ಎವ್ರಿ ಡೇ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಸಬ್ಸ್ಕ್ರೈಬ್ ಆಗಿ ಗೈಸ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಗೈಸ್. ಸೊ ಗೈಸ್ ಫ್ರಂಟ್ ಆಗಿದೆ, ಈಗ ಬ್ಯಾಕ್ ಸೈಡ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಗೈಸ್, ಒಂದು ಫುಲ್ ಖಾಲಿನೇ ಆಗೋಯ್ತು, ಸಾಕಾಗಲ್ಲ. ಸೊ ಮತ್ತೆ ಇನ್ನೊಂದು ತರಿಸ್ಬಿಟ್ಟು ಮಾಡಬೇಕು. ಸೊ ಇದು ಖಾಲಿ ಆಗೋ ತನಕ ಇದಕ್ಕೆ ಹಚ್ಬಿಟ್ಟು ಡ್ರೈ ಹಾಕ್ಬಿಡ್ತೀನಿ. ಸೊ ಡ್ರೈ ಆಗಲಿ, ಮತ್ತು ನಾಳೆ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಇದು ಒಂದು ಕೋಟ್ ಹೊಡಿತಾ ಇದ್ದೀನಿ. ಬಟ್ ಇದು ಕ್ವಾಂಟಿಟಿ ಸ್ವಲ್ಪನೇ ಇತ್ತು, ಸೊ ಸಾಕಾಗಿಲ್ಲ. ಮತ್ತು ನಾಳೆ ಒಂದು ಹೊಸ ತರಿಸ್ಕೋಬೇಕು ಗೈಸ್. 200 ml ಇದೆ ಅಷ್ಟೇ. ಸೊ ಸಾಕಾಗಲ್ಲ ಗೈಸ್, 200 ml ತುಂಬ ಜಾಸ್ತಿನೇ ಬೇಕು. ಸೊ ಹಂಗಾಗಿ ಇದು ಎಷ್ಟಾಗುತ್ತೋ ಇವತ್ತು ಫುಲ್ ಅಷ್ಟು ಕಂಪ್ಲೀಟ್ ಮಾಡ್ತೀನಿ. ನೆಕ್ಸ್ಟ್ ನಾಳೆ ಹೊಸದಾಗಿ ತರಿಸ್ಕೊಂಡು ಮತ್ತೆ ಮಾಡಬೇಕು ಗೈಸ್. ಸೊ ಗೈಸ್ ಇದು ಬ್ಲ್ಯಾಕೇ ಇತ್ತು, ಸೊ ಹಾಗಾಗಿ ಇದಕ್ಕೆ ಬ್ಲ್ಯಾಕ್ ಪೇಂಟೇ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಬ್ಲ್ಯಾಕ್ ಅಕ್ರೆಲಿಕ್ ಕಲರ್ ತೊಗೊಂಡಿದ್ದೀನಿ. ಯಾಕಂದರೆ ನಾವೇನು ಬಿಸಿಲಲ್ಲಿ ಹಾಕಲ್ಲ, ಮತ್ತು ಇನ್ನು ನೀರೇನು ಜಾಸ್ತಿ ಹಾಕಲ್ಲ. ಸೊ ಹಾಗಾಗಿ ಇದು ಬೇರೆ ಪೇಂಟ್ ಹಾಕಿದ್ರೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಳ್ಳೋಕ್ಕೆ. ಸೊ ಹಾಗಾಗಿ ಅಕ್ರೆಲಿಕ್ ಕಲರ್ ಬ್ಲ್ಯಾಕ್ ಕಲರೇ ತೊಗೊಂಡಿದ್ದೀನಿ. ಬ್ಲ್ಯಾಕೇ ಇತ್ತು, ಸೊ ಬ್ಲ್ಯಾಕ್ ಲುಕ್ಕೇ ಚೆನ್ನಾಗಿರುತ್ತೆ, ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ. ಸೊ ಇದು ಫುಲ್ ಬ್ಲ್ಯಾಕ್ ಪೇಂಟೇ ಮಾಡ್ತಾಯಿದ್ದೀನಿ ಗೈಸ್. ಒಳಗಡೆ ಸ್ಪೇಸ್ ಸಾಕಾಗಲ್ಲ ಗೈಸ್, ಅದಕ್ಕೆ ಇಲ್ಲಿ ಹೊರಗಡೆ ವರಾಂಡದಲ್ಲಿ ತೊಗೊಂಡಿದ್ದೀನಿ. ಸೊ ಈ ವರಾಂಡದಲ್ಲೇ ಮಾಡ್ತಾ ಇದ್ದೀನಿ. ಸೊ ಗೈಸ್ ಅದು ಚಿಕ್ಕದು ಖಾಲಿ ಆಯಿತು, ಇವಾಗ ದೊಡ್ಡದು ತರಿಸ್ಕೊಂಡಿದ್ದೀನಿ ಗೈಸ್. ಸೊ ಇದನ್ನು ಹೊಡೆಯೋಕ್ಕೆ ಅಂತ ಹೇಳ್ಬಿಟ್ಟು ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ನಿನ್ನೆ ಅಷ್ಟೇ ಆಗಿದ್ದು, ಇವಾಗ ನೆಕ್ಸ್ಟ್ ಇದು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಒಣಗಿದೆ ಇದು ಆ್ಯಕ್ಚುಲಿ, ನೆನ್ನೆ ಮಾಡಿಟ್ಟಿದ್ದು. ಕಂಟಿನ್ಯೂ ಮಾಡೋಣ. ಒಂದು ಕೋಟ್ ಆಗಿದೆ ಗೈಸ್. ಸೊ ಇನ್ನೊಂದು
ಕೋಟು ಇದು ಒಣಗಿದಾದ್ಮೇಲೆ ಮಾಡೋಣ ಅಂತೇಳಿ ಇದು ಸ್ವಲ್ಪ ಹಂಗೆ ಬಿಟ್ಟಿದ್ದೀನಿ. ಯಾಕಂದರೆ ಅದು ಎತ್ತಿ ಹೊರಗಡೆ ಒಣಗಕ್ಕೆ ಇಡಬೇಕಲ್ಲ. ಸೊ ಮತ್ತು ಅಲ್ಲೂ ಮಾಡಿಬಿಟ್ರೆ ಮತ್ತು ಅದು ಮುಟ್ಟಕ್ಕಾಗಲ್ಲ. ಸೊ ಎಲ್ಲ ಪೇಂಟೆಲ್ಲ ಕೈಗೆ ಅಂಟ್ಕೊಳ್ಳುತ್ತೆ. ಹಾಗಾಗಿ ಇದು ಪೂರ ಒಂದು ಕೋಟ್ ಆಗಿದೆ. ಇದು ಡ್ರೈ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಕೋಟ ಮಾಡಬೇಕು. ಹಾಗಾಗಿ ಇನ್ನು ಒಣಗಕ್ಕೆ ಇಟ್ಟಿದ್ದೀನಿ ಗೈಸ್. ಸೊ ಗೈಸ್, ಫಸ್ಟ್ ಕೋಟ ಒಣಗಿದೆ. ಸೊ ಸೆಕೆಂಡ್ ಕೋಟನ ಈಗ ಹೊಡಿತಾ ಇದ್ದೀನಿ. ಸೊ ಡ್ರೈ ಆಗಿದೆ ಫುಲ್ ಫಸ್ಟ್ ಕೋಟ. ಸೊ ಇದು ಫಸ್ಟ್ ಈ ಕಡೆ ಹೊಡೆದ್ಬಿಟ್ಟು ಆಮೇಲಿಂದ ಇದು ಡ್ರೈ ಆದಮೇಲೆ ಮತ್ತೆ ಅದು ಉಲ್ಟಾ ಮಾಡ್ಬಿಟ್ಟು ಮತ್ತೆ ಆ ಸೈಡ್ ಹೊಡಿಬೇಕು. ಸೊ ಫಸ್ಟ್ ಇದು ಒಂದು ಸೆಕೆಂಡ್ ಕೋಟ ಇದನ್ನು ಕಂಪ್ಲೀಟ್ ಮಾಡೋಣ ಗೈಸ್. ಈಗ ಲುಕ್ ಹೇಗೆ ಕಾಣಿಸ್ತಾ ಇದೆ ಸರ್ ಹೇಳಿ ಗೈಸ್. ನನ್ನದು ಲುಕ್ ವೈಸ್ ಇದು ಈಗ ಚೆನ್ನಾಗಿ ಕಾಣಿಸ್ತಾ ಇದೆ ಅನಿಸ್ತಾ ಇದೆ ಮೊದಲು ಕಂಪೇರ್ ಮಾಡಿದೆ. ಗೈಸ್, ಸೆಕೆಂಡ್ ಕೋಟು ಹೊಡಿತಾ ಇದ್ದೀನಿ. ಆ ಕಡೆದು ಆಗಿದೆ. ಸೊ ಈ ಕಡೆದು ಸೆಕೆಂಡ್ ಕೋಟ್ ಹೊಡಿತಾ ಇದ್ದೀನಿ ಗೈಸ್. ಡ್ರೈ ಆಗಿದೆ. ಸೊ ಇದು ಸೆಕೆಂಡ್ ಕೋಟ್ ಹೊಡೆದ್ರೆ ಫಿನಿಶ್ ಆಗುತ್ತೆ. ಫಿನಿಶ್ ಆದಮೇಲೆ ಅದು ಪೂರ ಆರ್ಗನೈಸ್ ಮಾಡಿಬಿಟ್ಟು ತೋರಿಸ್ತೀನಿ ಗೈಸ್. ಸೆಕೆಂಡ್ ಕೋಟ ಮುಗಿಸಿದ್ದೀನಿ. ಸೊ ಮುಗಿಸಿದ ಮೇಲೆ ಇಲ್ಲಿ ಫಿನಿಶಿಂಗ್ ಮಾಡಿದೆ. ಸೊ ಇದು ಒಳಗಡೆ ಮಾಡಿದ ಮೇಲೆ ನೆಕ್ಸ್ಟ್ ಇನ್ನೊಂದು ಈ ಕಡೆ ಅಷ್ಟೇ ಒಂದು ಸ್ವಲ್ಪ ಟಚಪ್ ಕೊಡಬೇಕು. ಸೊ ಅದು ಫಿನಿಶ್ ಆದರೆ ಫಿನಿಶಿಂಗ್ ಆದರೆ ಇದಾದಂಗೆ ಗೈಸ್. ಅದು ಪೂರ ಪೇಂಟ್ ಮಾಡಿದ್ನಲ್ಲ, ಪೇಂಟ್ ಎಲ್ಲ ನೀಟಾಗಿ ಡ್ರೈ ಆಗಿದೆ. ಸೊ ಅದನ್ನ ಇವಾಗ ಹ್ಯಾಂಗ್ ಮಾಡಬೇಕು. ಸೊ ಅದಕ್ಕೋಸ್ಕರ ಒಂದು ಮ್ಯಾಟನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಸೊ ಬನ್ನಿ, ಅದು ಹ್ಯಾಂಗ್ ಒಣಗಿದೆ. ಸೊ ಬಿಸಿಲಲ್ಲಿ 2 ದಿನ ಒಣಗಿಸಿದ್ದೀನಿ ಗೈಸ್. ತುಂಬ ಚೆನ್ನಾಗಿ ಡ್ರೈ ಆಗಿದೆ. ಸೊ ಇವಾಗ ಇದನ್ನು ಹ್ಯಾಂಗ್ ಮಾಡೋಣ. ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಇಟ್ಟಿದ್ದೀನಿ. ಇದೇನಿದೆ ಅಲ್ಲ ಫುಲ್ ಇದನ್ನು ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಇಟ್ಟಿದ್ದೀನಿ. ಸೊ ಅದನ್ನು ವೈಟ್ ಕಲರ್ ಮಾಡಿದ್ದೀನಿ. ಸ್ವಲ್ಪ ಶಾರ್ಟೇಜ್ ಆಗುತ್ತೆ ಅನ್ಕೊಳ್ತೀನಿ. ಆಯ್ತು ಗೈಸ್. ಸಾರಿ, ಎಲ್ಲ ಪೂರ ಚೆನ್ನಾಗಿ ಡ್ರೈ ಆಗಿದೆ, ಒಣಗಿದೆ ಚೆನ್ನಾಗಿ. ಸೊ ಇದನ್ನು ಕೂಡ ಈಗ ಹ್ಯಾಂಗ್ ಮಾಡೋಣ ಬನ್ನಿ. ಆ್ಯಕ್ಚುಲಿ ಇದ್ರದ್ದು ಕುಷನ್ ಸ್ವಲ್ಪ ಹಾಳಾಗಿದೆ. ಸೊ ಕುಷನ್ ನಾನೀಗ ಹೊಸದು ತರಬೇಕು. ಸೊ ತನಕ ಸದ್ಯಕ್ಕೆ ಇವಾಗ ಸೊ ಅದು ಕುಷನ್ ಸ್ವಲ್ಪ ಹಾಳಾಗಿದೆ. ಈಗ ನನ್ನ ಹತ್ರ ಒಂದು ರೌಂಡ್ದು ಯೆಲ್ಲೋ ಕಲರ್ ಪಿಲ್ಲೋ ಇತ್ತು. ಸೊ ಅದು ಪರ್ಫೆಕ್ಟಾಗಿ ಇಲ್ಲಿ ಆಗ್ತಾ ಇದೆ. ಸೊ ಅದನ್ನು ಹಾಕೋಣ ಅಂತ ಹೇಳ್ಬಿಟ್ಟು, ಸೊ ಹಾಗಾಗಿ ಇದು ಬ್ಯಾಕ್ ಸಪೋರ್ಟಿಗೆ
ಒಂದು 6x6 ಒಂದು ಪಿಲ್ಲೋ ಇದೆ. ಸೊ ಅದನ್ನೇ ಇಡೋಣ ಅಂತ ಹೇಳ್ಬಿಟ್ಟು. ಸೊ ಐ ಥಿಂಕ್ ಇದೇ ಪರ್ಫೆಕ್ಟ್ ಲುಕ್ ಅನಿಸ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದ್ರ ಜೊತೆ ಸ್ವಲ್ಪ ಪ್ಲ್ಯಾಂಟ್ಸ್ನ ಆ್ಯಡ್ ಮಾಡೋಣ. ಇಲ್ಲಿ ಸ್ವಲ್ಪ ಇನ್ನೂ ಲುಕ್ ಚೆನ್ನಾಗಿ ಬರುತ್ತೆ. ಸೊ ಗೈಸ್, ಇಲ್ಲಿ ನಾನು 2 ಪ್ಲ್ಯಾಂಟ್ನ ಆ್ಯಡ್ ಮಾಡಿದ್ದೀನಿ ಇಲ್ಲಿ. ಸೊ ಇಲ್ಲಿ ರಿಯಲ್ ಪ್ಲ್ಯಾಂಟ್ಸ್ ಇದೆ, ಇಲ್ಲಿ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಮತ್ತು ಒಂದು ವಾಸ್ ಇಟ್ಟಿದ್ದೀನಿ. ಸೊ ಇದು ಲ್ಯಾಂಡ್ರಿ ಬ್ಯಾಸ್ಕೆಟು. ಇಲ್ಲಿ ಈ ಫುಲ್ ಈ ಲುಕ್ ಹೇಗಿದೆ ಅಂತ ಹೇಳಿ. ಸೊ ಇದೆಲ್ಲ ನಂದು ಎಕ್ಸ್ಟ್ರಾ ಹಾಸಿಗೆಗಳು, ಯಾರು ಗೆಸ್ಟ್ ಬಂದರೆ ಅಂತ ಹೇಳ್ಬಿಟ್ಟು. ಸೊ ಇಡೋಕ್ಕೆಲ್ಲ ಜಾಗ ಇಲ್ಲ, ಸೊ ಹಂಗಾಗಿ ಡೈನಿಂಗ್ ಟೇಬಲ್ ಚೇರ್ ಮೇಲೆ ಪ್ಲೇಸ್ ಮಾಡಿದ್ದೀನಿ. ಸೊ ಇಲ್ಲಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಇದೆ. ಸೊ ಆಫ್ಟರ್ ಆರ್ಗನೈಸಿಂಗ್ ಈ ರೂಮು ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನೀವೇ ಹೇಳಿ. ಇಲ್ಲಿಂದ ಜಸ್ಟ್ ಹಂಗೆ ಒಂದು ರೌಂಡ್ ಹಂಗೆ ತೋರಿಸಿ ಹೇಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು.